ಎಕ್ಸ್ಟ್ರಾರ್ಡಿನರಿ ವರ್ಕ್. ಅದು ಒಂದು ಆಫ್ ಬೀಟ್ ಸಿನಿಮಾನ ಎಷ್ಟು ಜನ ಟೆಕ್ನಿಷಿಯನ್ಸ್, ಥ್ರಿಲ್ಲರ್ ಮಂಜೂರ್ ಒಂದು ಶಾರ್ಟ್ ನೋಡಿದೆ, ಥ್ರಿಲ್ಲರ್ ಮಂಜೂರ್ ಸರ್ ರಾಜೇಶ್ ರಾಮನಾಥ್ ಕೂತಿದ್ರಲ್ವಾ ಇದರಲ್ಲಿ 3 ಥರ ಬೇರೆ. ಒಟ್ಟಿನಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಮಾಡ್ಕೊಂಡು ಸೀನಿಯರ್ ಟೆಕ್ನಿಷಿಯನ್ಸ್ನ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಜನ ಹಾರೈಸಿದ್ದಾರೆ. ನನ್ನ ಹಾರೈಕೆಯೂ ಇದೆ. ಇದು 50 ದಿನದ ಗಡಿ ದಾಟಿ 100 ದಿನದ ಗಡಿ ಮುಟ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಮೋಹನ್. ಬೆಟ್ಟದವು ಚಿನ್ನಾರಿ ಮುತ್ತ, ಸೊ ಅಂದರೆ ತುಂಬ ಕಡಿಮೆ ಈ ಥರದೊಂದು ಪ್ರಯತ್ನ ಆಗಬೇಕು. ನಮ್ಮದು ಗುರು ಶಿಷ್ಯರು ಆ ಥರದ ಒಂದು ಪ್ರಯತ್ನ ಆಯಿತು. ಸೊ ಈ ಥರ ಪ್ರಯತ್ನ ಆಗಿ ನಾನು ನೋಡಿದೆ ವಿಡಿಯೋ ಕ್ಲಿಪ್ಪಲ್ಲಿ ಎಷ್ಟೋ ಸ್ಕೂಲ್ ಮಕ್ಕಳು ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ಸಿನಿಮಾ ಒಂದು ಮನೋರಂಜನೆ ಜೊತೆಗೆ ಕೆಲವು ವಿಚಾರಗಳನ್ನು ಎಲ್ಲರಿಗೂ ತಲುಪಿಸ್ಬೇಕಂದ್ರೆ ಮಕ್ಕಳಿಗೆ ತಲುಪಿಸಬೇಕಾದ ವಿಚಾರಗಳು ಇರ್ತವೆ. ಸೊ ಅವ್ರಿಗೆ ತಲುಪಿಸೋದು ವೆಂಕಟೇಶ್ ಅವರು ಈಗ ಹೇಳಿದ ಎಲ್ಲ ಸ್ಕೂಲ್ಗಳಲ್ಲಿ ಇದನ್ನ ಹಾಕೋ ಒಂದು ಪ್ರಯತ್ನ ನಡೀತಾ ಇದೆ ಅಂತ ತುಂಬ ಖುಷಿ ಆಯಿತು. ಮತ್ತು ಇದ್ರ ಜೊತೆಗೆ ಸರ್ಕಾರ ಎಲ್ಲ ಮಕ್ಕಳ ಚಿತ್ರಕ್ಕಾಗಿ ಅವಾರ್ಡ್ಗಳು ಈ ಸಿನಿಮಾಗೆ ಸಿಗಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನೋಡ್ತೀನಿ ಅಂತ ಯಾವಾಗ ಒಂದು ಮಾತು ನಡೀತಾ ಮಧ್ಯದಲ್ಲಿ ಇವತ್ತು ಒಂದು 50 days ಕಂಪ್ಲೀಟ್ ಮಾಡಿದರೆ. ಸೊ ವಿಶಿಂಗ್ ಆಲ್ ದ ಬೆಸ್ಟ್. ಆ್ಯಂಡ್ ರಾಘವೇಂದ್ರ ರೆಡ್ಡಿ ಸರ್ ನಮ್ಮ ಪರಿಚಯ ಆಗಿದ್ದು ಕ್ರಿಕೆಟಲ್ಲಿ. ಆ್ಯಂಡ್ ರೋಹಿತ್ ಅಲ್ಲೂ ಅಷ್ಟೇ ಒಂದು ತುಂಬ ಪ್ಯಾಷನೆಟಾಗಿ ಒಂದು ಟೂರ್ನಮೆಂಟಲ್ಲಿ ಭಾಗಿಯಾಗಿದ್ರು. ಸೊ ಆ ಸಿನಿಮಾನು ಅದೇ ರೀತಿ ಬಂದೈತೆ. ಆ್ಯಂಡ್ 50 days ಓಡೈತೆ. ಆ್ಯಂಡ್ ರೋಹಿತ್ ಅವ್ರದ್ದು ಟ್ರೈಲರ್ ನೋಡಿದ್ದೀನಿ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್ ಆಲ್ ದ ಮೂವೀಸ್. ಆ್ಯಂಡ್ ಯಶ್ ಅವರು ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಕ್ರಿಯೇಟರ್ ವೆಂಕಟಗೌಡರು ಒಂದು 50 days ಸಿನಿಮಾನ ಇಲ್ಲಿವರೆಗೂ ತರಲು ಒಂದು ಪಬ್ಲಿಸಿಟಿ ಮಾಡೋದು ಐ ಥಿಂಕ್ ಒಂದು ದೊಡ್ಡ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಈ ಸಿನಿಮಾಗೆ. ಸೊ ವಿಶಿಂಗ್ ಟೀಮ್ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಒಳ್ಳೊಳ್ಳೆ ತಂತ್ರಜ್ಞರಿದ್ದಾರೆ ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇನ್ನೂ ಒಂದು 50 ದಿನ ಅಲ್ಲ 100 ದಿನ ಓಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಈ 50 days ಏನೋ ಒಂದು ಕಾರ್ಯಕ್ರಮ ಮಾಡ್ತೀರಾ, ಇದೇ ಥರ ಒಂದು ವರ್ಷಕ್ಕೆ ಒಂದು 50 ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಈ ಥರ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ, ದೇವ್ರನ್ನ ಯಾರಲ್ಲ ಆಡಿಯನ್ಸ್, ನೀವು ನಮ್ಮ ಕನ್ನಡ ಚಿತ್ರರಂಗದ ಆಡಿಯನ್ಸ್ಗಳು ನನಗೆ ಬೇಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಕಲಾವಿದರು ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಈ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿರೋ ರೆಡ್ಡಿ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು, ಆಮೇಲೆ ದುಡ್ಡುಗೋಸ್ಕರ ಮಾಡಬೇಕು, ಚೆನ್ನಾಗಿ ಓಡಿದ್ರೆ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೋರಾಟ ಮಾಡಿ, ಆಮೇಲೆ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್ನ ಸೇರಿಸಿ, ಕಲಾವಿದರನ್ನ ಸೇರಿಸಿ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಸ್. 55 ದಿನದ ಸಿನಿಮಾಗೆ ನಮ್ಮನ್ನೆಲ್ಲ ಕರೆಸಿ ನಮಗೆ ಇಲ್ಲಿ ನಿಲ್ಲಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹಾಗೂ ಈ ಸಿನಿಮಾ ನಾನು ಯಾವಾಗ ವೆಂಕಟಗೌಡ್ರನ್ನ ಮೀಟ್ ಮಾಡಿದಾಗಲೂ ಈ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ರು. ಇಲ್ಲ ಈ ಸಿನಿಮಾ ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು, ನನಗೆ ಈ ಥರ ನಮ್ಮ ಸ್ನೇಹಿತರಿದ್ದಾರೆ ರಾಘವೇಂದ್ರ ರೆಡ್ಡಿ ಅವರು ಅಂತ. ಸೊ ಅವರಿಬ್ಬರು ಸೇರಿ ಅವರಿಬ್ಬರಿಗೂ ಒಳ್ಳೇದಾಗಲಿ, ಅವ್ರಿಗೆ ಇಂಥ ಒಳ್ಳೆ ಸಿನಿಮಾಗಳನ್ನ ತುಂಬ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ನಮಸ್ಕಾರ. ಥ್ಯಾಂಕ್ ಯು. ಒಂದು ಸಿನಿಮಾ ರಿಲೀಸ್ ಆದರೆ ಅದರ ವಿಮರ್ಶಕರು, ಕ್ರಿಟಿಕ್ಸು, ನೋಡೋರು, ಸಿನಿಮಾ ಟೆಕ್ನಿಷಿಯನ್ಸು 50-50 ಮಾಡ್ತಾರೆ ಯಾವಾಗಲೂ ಮಾತಾಡುವಾಗ ಒಂದು ಸಿನಿಮಾ ಬಗ್ಗೆ. ತಮ್ಮ ಸೋಷಿಯಲ್ ಮೀಡಿಯಾ, ತಮ್ಮ ಡಿಜಿಟಲ್ ಮೀಡಿಯಾ, ತಮ್ಮ ಮಾಧ್ಯಮಗಳನ್ನ ಒಂದು ಸಿನಿಮಾನ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೇನೆ ಬಳಸಲ್ಲ. ಅದ್ರಲ್ಲಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಇದ್ದಾರೆ. ಅವರು ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ 2 ಥರದಲ್ಲಿದ್ರು. ಒಂದು ಸಣ್ಣ ಪುಸ್ತಕ ಬಂದಿರ್ಬೋದು, ಯಾವುದೇ ಸಿನಿಮಾ ಇದ್ರೂ ದುಡ್ಡು ಕೊಟ್ಟು ನೋಡಿ ಅದರ ಬಗ್ಗೆ ಪುಟಗಟ್ಟಲೆ ಬರೀತಾರೆ. ಅಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು. ಇದು 50 days ಬಂದಿದೆ ಅಂದ ತಕ್ಷಣ ನಾವು ಎಲ್ಲ ಪತ್ರಕರ್ತರಾಗಿದ್ದ ಕಾಲದಲ್ಲಿ ಗ್ರೀನ್ ಹೌಸ್ ಅಲ್ಲಿ ಪಾರ್ಟಿಗಳು ನಡೀತಾ ಇತ್ತು. ಆಮೇಲೆ ಮೊದಲನೇ ದಿನಕ್ಕೆ ಸಕ್ಸಸ್ ಮೀಟ್ ಮಾಡೋದು. ಅದಕ್ಕೆ 1ನೇ ದಿನದಲ್ಲಿ ಹೆಂಗ್ ಸಕ್ಸಸ್ ಆಯ್ತು ಸಿನಿಮಾ ಅನ್ನೋದು ಗೊತ್ತಾಗ್ತಿರಲ್ಲ. ಆ ಡೌಟ್ ಅಲ್ಲಿ ಇದ್ವಿ. ಅದಾದ್ಮೇಲೆ ಇವತ್ತು ಒಂದು ಸಿನಿಮಾ ಸಕ್ಸಸ್ ಆಗಿದೆ. ಸಕ್ಸಸ್ ಅನ್ನೋದಕ್ಕೆ 100 ಅರ್ಥಗಳಿದ್ದಾವೆ. ಅದು ಜನರನ್ನ ತಲುಪಿದೆ ಅಂತಾನೋ, ಹಣ ಮಾಡಿದೆ ಅಂತಾನೋ, ಅಥವಾ ಗೆದ್ದಿದೆ ಅನ್ನೋದಕ್ಕೆ ಗೆಲುವಿಗೆ 100 ಅರ್ಥ ಇರುವಾಗ ಒಂದು ಸಿನಿಮಾ ಗೆದ್ದಿದೆ ಅಂತ ವೆಂಕಟಗೌಡ ಮತ್ತು ಅವ್ರ ಟೀಮ್ ಎಲ್ಲ ಸೇರಿ ಇಷ್ಟು ಜನರನ್ನು ಸೇರಿಸಿ ಸಂಭ್ರಮ ಪಡ್ತಾ ಇದ್ದಾರೆ ಅನ್ನೋದು ಸಿನಿಮಾದಲ್ಲಿ ನಿಜಕ್ಕೂ ಯುಗಾದಿ ಹಬ್ಬ ಇದ್ದಂಗೆ. ಇದನ್ನ ನೋಡೋದು ಭಾರಿ ಅಪರೂಪ. ಇವತ್ತು ನಮ್ಮ ಸಿನಿಮಾ ಗೆದ್ದಿದೆ ಅಂತ ಓಪನ್ ಆಗಿ ಯಾವ ಮೇಕರ್ಸು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ನಾನಾ ಕಾರಣಗಳಿದಾವೆ ಅದಕ್ಕೆ. ಅಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಟಿಕೆಟ್ ಹೋಯ್ತು, ಇಷ್ಟು ಪರ್ಸೆಂಟೇಜ್ ಆಯ್ತು. ಇವಾಗ ಒಂದು ಲೆಕ್ಕ ಬಂದಿದೆ ಬುಕ್ ಮೈ ಶೋನಲ್ಲಿ, ಇಷ್ಟು ಅವರಲ್ಲಿ, ಇಷ್ಟು ಥಿಯೇಟರ್ ಅಲ್ಲಿ ಇಷ್ಟು ಟಿಕೆಟ್ ಬುಕ್ ಆದ್ರೆ ಮಾತ್ರ ಈ ಹೀರೋಗೆ ಬೆಲೆ ಅಂತ. ಅದರಲ್ಲಿ ರಾಘವೇಂದ್ರ ರೆಡ್ಡಿ ಅವರು ತಮ್ಮ ಮಗನನ್ನ ಇಟ್ಕೊಂಡು ಒಂದು ಹೆಣ್ಣು ಮಗಳ ಭಾರತಿ ಅನ್ನೋ ಒಂದು ಹೆಣ್ಣು ಮಗಳ ಕಥೆಯನ್ನು ಮಾಡಿದ್ದಾರೆ. ಅಂದ್ರೆ ಅವರಿಗೆ ಸನ್ಸ್ಟ್ರೋಕ್ ಇಲ್ಲ ಅಂತ ಅರ್ಥ. ತನ್ನ ಮಗ ಇದ್ರೂ ಕೂಡ ತನ್ನ ಮಗನ ಹೀರೋ ಸೆಂಟರ್ ಸಿನಿಮಾ ಮಾಡಬಹುದಾಗಿತ್ತು.
ಅವ್ರಿಗೆ ಈ ಸನ್ಸ್ಟ್ರೋಕ್, ಈ ಸೂರ್ಯನ ಬಿಸಿಲು ಹೊಡಿತದೆ ಕೆಲವರಿಗೆ. ನಿರ್ಮಾಪಕರುಗಳು ಮಗನೇ ಹೀರೋ ಮಾಡಬೇಕು ಅನ್ನೋದು ಅದನ್ನ ದಾಟಿದ್ದಾರೆ. ಆದ್ರೆ 50 ದಿನ ಆಗಿದೆ. ಆದ್ರೆ ಈ 3 ವಿಷಯಗಳು ಈ ಸಿನಿಮಾದಲ್ಲಿ ಚರ್ಚೆ ಆಗ್ಬೇಕಾಗಿತ್ತು. ಪ್ರಸನ್ನ ಅವರು ಕೂಡ ನನಗೆ ಗೆಳೆಯರೇ, ನನಗೂ ಅವ್ರಿಗೂ ಐಡಿಯಾಲಜಿಕಲಿ ಡಿಫರೆನ್ಸ್ ಇರ್ಬೋದು. ಈ 3 ವಿಷಯ ಯಾಕೆ ಚರ್ಚೆ ಆಗ್ಲಿಲ್ಲ ಅಂತ ಅಟ್ಲೀಸ್ಟ್ ಇನ್ 50 ಡೇಸ್ಗೆ ಈ ಪಾಯಿಂಟ್ಗಳು ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ. ವಿವಾದ ಮಾಡಬೇಕು ಅಂತ ಅಲ್ಲ. ಮೊದಲನೇದು, ಈ ಸಿನಿಮಾ ಸಂವಿಧಾನ ಬದಲಾವಣೆಗೆ ಪೂರಕವಾಗಿ ಈ ಸಿನಿಮಾ ಮಾತಾಡುತ್ತೆ ಕಲಿಸಲು. ನಾನು ಈ ಸಿನಿಮಾ ನೋಡಿದ್ದೀನಿ, ಗೌಡ್ರೆಲ್ಲ ಕರೆದಿದ್ರು. ತುಂಬಾ ಚರ್ಚೆ ಆಗ್ಬೇಕಾದಂತ ವಿಚಾರ, ಎಲ್ಲರೂ ನೋಡ್ಬಿಟ್ಟು ಮಾತಾಡ್ಬೇಕು ಈ ಸಿನಿಮಾದ ಬಗ್ಗೆ. ಸಂವಿಧಾನ ಬದಲಾವಣೆ ಆಗ್ಬೇಕಾ ಬೇಡವಾ ಅಂತ 7ನೇ 8ನೇ ತರಗತಿ ಓದ್ತಿರ್ತಕ್ಕಂಥ ಚರ್ಚಾ ಸ್ಪರ್ಧೆನಲ್ಲಿ ಬರುವಂತ ವಿಚಾರದಲ್ಲಿ ಆದ್ರೆ ಒಳ್ಳೇದು ಅನ್ನೋ ತರದಲ್ಲಿ ಮಾತಾಡ್ತಾರೆ. ಎರಡನೇದು, ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ, ರಾಜ್ಯದ್ರೋಹಿ, ದೇಶದ್ರೋಹಿ, ಅವರಿಂದ ಈ ದೇಶಕ್ಕೆ ಏನು ಆಗಿಲ್ಲ ಅನ್ನೋದನ್ನ ತುಂಬಾ ಗಟ್ಟಿಯಾಗಿ ಪ್ರತಿನಿಧಿಸುತ್ತೆ. ಮೂರನೇದು, ಎಲ್ಲೋ ನಾರ್ತ್ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ಒಂದು ನೈತಿಕ ಪೊಲೀಸ್ ಗಿರಿಯನ್ನ ಒಬ್ಬ ಹೀರೋ, ಒಬ್ಬ ಯುವಕ ಬಂದುಬಿಟ್ಟು ತಾನೇ ಕಾನೂನಿನ ಅಧಿಕಾರ ಕೈ ತಗೊಂಡು ಒಂದಷ್ಟು ಹೋರಾಟ ಮಾಡ್ತಾನೆ ಅನ್ನೋದನ್ನ ಹೇಳುತ್ತೆ. ಅವ್ರಿಗೂ ಅಶ್ವಿನ್ ಇಲ್ಲೇ ಇದ್ದಾರೆ, ನನ್ನ ಗೆಳೆಯರು. ಆ ಖಾಕಿಗೂ ಮತ್ತು ಅವ್ರಿಗೂ ನಡೀತಕ್ಕಂಥ 3 ವಿಷಯಗಳನ್ನ ಹೇಳಿದ್ದು. ಇದು 3 ವಿಷಯ ಇವತ್ತು ಭಾರತದಲ್ಲಿ ತುಂಬಾ ದೊಡ್ಡದಾಗಿ ಚರ್ಚೆ ಆಗ್ತಾ ಇರೋದು. ಎಲ್ಲೋ ಹಿಂದಿ ಸಿನಿಮಾ ತಾಜ್ ಮಹಲ್ ನಿಜವಾಗ್ಲೂ ಶಹಜಾನ್ ಕಟ್ಟಿದ್ದ ಅಥವಾ ಬೇರೆ ಯಾರೋ ಕಟ್ಟಿದ್ರ ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಅಷ್ಟು ದೊಡ್ಡ ಚರ್ಚೆ ನಡೀತಾ ಇದೆ. ಒಂದು ಕನ್ನಡ ಸಿನಿಮಾ ಈ 3 ವಿಷಯಗಳನ್ನ ಹೇಳಿದೆ. ಏನೇ ಡಿಫರೆನ್ಸ್ ಇದ್ರೂ ಒಂದು ಸಂವಾದ ಆಗ್ಬೋದಲ್ವಾ ಅನ್ನೋದು ನನ್ನ ಪ್ರಶ್ನೆ. ಆ ಸಂವಾದ ಯಾಕೆ ಆಗ್ತಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಈ ಶ್ರೀಕೈ ಚಂದ್ರು ಸರ್ ಮೋಸ್ಟ್ ಸೀನಿಯರ್ ಆಕ್ಟರು, ಎಲ್ಲಾ ತರದಲ್ಲೂ ಒಂದು ಅನುಭವ ಇರೋರು. ಅವರು ಒಂದು ಟೀಚರ್ನ ಪಾತ್ರ ಮಾಡಿದ್ದಾರೆ. ಅದ್ರ ಮುಖಾಂತರ ತುಂಬಾ ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿಸಿದ್ದಾರೆ. ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಒಂದು ಕಷ್ಟಪಟ್ಟು ಒಬ್ಬ ನಿರ್ದೇಶಕ, ಒಂದು ಟೀಮು ಸಿನಿಮಾ ಮಾಡಿದಾಗ ಸಕ್ಸಸ್ ಅಂತ ಆದಾಗ ಅಥವಾ ಫೇಲ್ಯೂರ್ ಏನೇ ಆಗ್ಲಿ, ಈ ತರದ ವಿಷಯಗಳು ಹೆಚ್ಚು ಚರ್ಚೆ ಆಗ್ಬೇಕು ಅಂದ್ರೆ ಜನ ಥಿಯೇಟರ್ ಬರ್ಬೇಕು, ತಾವಾಗಿ ಟಿಕೆಟ್ ಕೊಡ್ಬೇಕು, ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿ ಇಂಥ ಎಲ್ಲ ವಿಷಯಗಳು ಚರ್ಚೆ ಆಗ್ಬೇಕು. ಆದಾಗ ಆ ಸಿನಿಮಾ ಮೇಕರ್ಸ್ಗೆ, ಸಿನಿಮಾ ತಂಡಕ್ಕೆ ಒಂದು ಗೌರವ. ಯಾಕಂದ್ರೆ ಸಿನಿಮಾ ಇರೋದೇ ಪರಿಷ್ಕರಣೆ ಮಾಡಕ್ಕೆ, ಜಗತ್ತನ್ನ ತಿದ್ದೋದಕ್ಕೆ. ಸಿನಿಮಾ ಅನ್ನೋದು, ಸಿನಿಮಾ ಥಿಯೇಟರ್ ಅನ್ನೋದು ಒಂದು ದೇವಸ್ಥಾನ, ಜಗತ್ತಿನ ಅತಿ ದೊಡ್ಡ ಐಡಿಯಾಲಜಿ ಅಂತ ನಾನು ನಂಬಿದ್ದೀನಿ. ಅಂಥದ್ದೊಂದು ಪ್ರಯತ್ನ ಮಾಡಿದೆ. ಆಲ್ ದ ಬೆಸ್ಟ್. ಎಲ್ಲರಿಗೂ ಶುಭಾಶಯ ಹೇಳ. ಯಾವುದೇ ಸ್ವಾರ್ಥ ಇಲ್ಲ. ಯಾಕಂದ್ರೆ ಆಗ್ಲೇ ನಿರೂಪಕಿ ಸ್ನೇಹ ಅವರು ಮಾತಾಡ್ತಾ ಇದ್ದಾರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಿನಿಮಾ ಮಾಡಿದ್ದಾರೆ ಅಂತ. ನಾನು ಆ ಅಭಿಪ್ರಾಯವನ್ನೇ ವಿರೋಧಿಸ್ತೇನೆ. ಯಾಕಂದ್ರೆ ಫಲಾಪೇಕ್ಷೆ ಇದ್ದ ಸಿನಿಮಾ ಯಾಕೆ ಮಾಡಬೇಕು? ಇದನ್ನು ಸೇವೆ ಅಲ್ಲ, ಇದೊಂದು ಉದ್ಯಮ. ಮಾಡಿ ಒಳ್ಳೆ ದುಡ್ಡು ಹಾಕಿ ದುಡ್ಡು ತೆಗೆಯೋ ಥರನೇ ಒಂದು ಗಟ್ಟಿಯಾದ ಕಥೆಯನ್ನ ಕನ್ನಡ ಪ್ರೇಕ್ಷಕರು ಮೆಚ್ಚುವಂತಹ, ಕನ್ನಡದ ಸಿನಿಮಾದ ಒಂದು ತಾಕತ್ತನ್ನು ಇಡೀ ಜಗತ್ತಿಗೆ ತೋರಿಸುವಂತಹ ಸಿನಿಮಾಗಳಿಗೆ ಹೂಡಿಕೆ ಆಗಬೇಕು ಮತ್ತು ಅದು ನೋಡಿ ದುಡ್ಡು ಮಾಡಬೇಕು. ನಾವು ಆ ರೀತಿಯಂತಹ ಒಂದು ವಾತಾವರಣ ಸೃಷ್ಟಿ ಆಗಬೇಕಾದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ಕನ್ನಡ ಸಿನಿಮಾಗಳ ಕಡೆ ಗಮನ ಕೊಡಬೇಕು ಅಂತ ಒಂದು ಕೆಲಸ ಮಾಡಿದ ರೆಡ್ಡಿ ಅವರಿಗೆ. ಅವರ ಮಗನನ್ನ ಹೀರೋ ಮಾಡಿದ ಕೂಡ ಈಗಾಗಲೇ ಮುಂದೆ ಬಹುಶಃ ತೆಲುಗು ಹೋಗ್ತಿದ್ದಾನೆ ಅಂತ ಅನ್ಸುತ್ತೆ ವಿಷಯ. ಆಲ್ ದಿ ಬೆಸ್ಟ್. ಆಮೇಲೆ ಈ ಹುಡುಗಿನ ಇವರು 50 ದಿವಸ ಸಿನಿಮಾ ಅಂತ ಹೇಳಿ ನಂಬಿಸ್ತಿದ್ದಾರೆ, ನಾವು ನಂಬಿ ಇಲ್ಲಿ ಬಂದಿದ್ದೀವಿ. ಮತ್ತೆ ಆ ಹುಡುಗಿನ ಹೀರೋಯಿನ್ ಇಟ್ಬಿಟ್ಟು ಬಾಲನಟಿ ಅಂತ ಹೇಳ್ತಿದ್ದಾರೆ, ಅದನ್ನು ನಂಬಬೇಕು ಈಗ. ಮತ್ತೆ ಮಕ್ಕಳ ಸಿನಿಮಾ ಅಂತ ಬೇರೆ ಹೇಳ್ತಿದ್ದಾರೆ, ಅದನ್ನು ನಂಬ್ತಾ ಇದ್ದೀವಿ. ಸೊ ಇಷ್ಟೊಂದು ನಂಬಿಕೆಗಳನ್ನ ಇಟ್ಕೊಂಡು ಕನ್ನಡದ ಮೇಲೆ ಪ್ರೀತಿಗೋಸ್ಕರ ಇಲ್ಲಿ ಬಂದಿದ್ದೀವಿ. ಪ್ರಸನ್ನ ಸರ್, ಆಲ್ ದಿ ಬೆಸ್ಟ್. ನನಗೆ ವೆಂಕಟ್, ಆಲ್ ದಿ ಬೆಸ್ಟ್. ಒಳ್ಳೆಯದೇ ಆಗಲಿ. ಥ್ಯಾಂಕ್ ಯು. ಒಳ್ಳೆ ಉತ್ಸಾಹಿ ಯುವಕ ನಿರ್ಮಾಪನ ಮುಂದೆ ಇಟ್ಕೊಂಡು ಇಡೀ ಒಳ್ಳೆ ತಂಡ ಕಟ್ಟಿದ್ದೀರಿ ಸರ್. ಫಸ್ಟ್ ವೆಂಕಟವ್ರಿಗೂ ಒಂದು ಅಭಿನಂದನೆ. ಯಾಕಂದರೆ ಇಂಥ ಒಂದು ತಂಡ ಇಲ್ಲಿವರೆಗೂ ಕರ್ಕೊಂಬರೋದು ಅಷ್ಟು ಸುಲಭ ಅಲ್ಲ ಸ್ಟಾರ್ಟಿಂಗ್. ಯಾಕಂದರೆ ಈಗಾಗಲೇ ಶೆಡ್ಯೂಲ್ ವೈಸ್ ಎಲ್ಲ ಪ್ರತಿಯೊಂದು ನಾವು ತೋರಿಸಿದ್ವಿ. ಯಾಕಂದ್ರೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತೆ ಆ ನಿರ್ಮಾಪನೆಗೆ ಗೊತ್ತು. ಬಟ್ ಇವತ್ತು 50ನೇ ದಿನಕ್ಕೆ ಕಾಲಿಟ್ಟಿದೆ ಪಿಕ್ಚರ್. ಎಲ್ಲರಿಗೂ ಒಳ್ಳೆಯದಾಗ ಇದೇ ರೀತಿ ಭಾರತೀಯ ಟೀಚರ್ ಇನ್ನೂ 10 ಹಲವಾರು ಚಿತ್ರ ನಿರ್ಮಾಣ ಮಾಡೋ ಭಾಗ್ಯ ತಮಗೆ ಕರುಣಿಸ್ತೀವಿ ಸರ್. ನಮಸ್ತೆ. ನಾನು ಬಾಯಿಗೆ ಬಂದು ಬೈದು ಅದನ್ನು ತೆಗೆಸಿದ್ದೆ. ಇದು ಯಾಕೆ ಹೇಳ್ತಾ ಇದ್ದಾರೆ, ಇನ್ನು ಮುಂದಕ್ಕೆ ನಾವು 100 ಡೇಸ್ಗಳು, ಸಿಲ್ವರ್ ಜೂಬ್ಲಿಗಳು ನೋಡುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಅಂಥ ಒಂದು ದೊಡ್ಡ ಪೈಪೋಟಿ ಯುಗದಲ್ಲಿ ನಾವು ಕಾಲಿಟ್ಟಾಗಿದೆ. ಸೂಪರ್ ಸ್ಟಾರ್ಗಳ ಸಿನಿಮಾಗಳೇ 20-30 ದಿವಸ ದಾಟದೆ ಭಾಳ ದೊಡ್ಡ ಶ್ರಮದ ಕೆಲಸ ಆಗಿದೆ ಇವತ್ತು. ಇಂಥ ಸಂದರ್ಭದಲ್ಲಿ ಒಂದು ಕನ್ನಡ ಪರವಾದ ಮತ್ತು ವಿದ್ಯಾರ್ಥಿಗಳಿಗೆ ಭಾಳ ಮತ್ತು ಮುಂದಿನ ಪೀಳಿಗೆಗೆ ಒಂದು ಕಿವಿ ಮಾತು ಹೇಳುವಂಥ ಕನ್ನಡದ ಧ್ವನಿಯನ್ನು ಭಾಳ ಸ್ಪಷ್ಟವಾಗಿ ಇಡೀ ಸಿನಿಮಾದಲ್ಲಿ ಬಿಂಬಿಸಿರುವಂಥ ಒಂದು ಸಿನಿಮಾದ ರಿಲೀಸ್ ಮಾಡೋದೇ ಒಂದು ಗಜಪ್ರಸವ.
ಅಂಥದ್ರಲ್ಲಿ ಸಿನಿಮಾ ಆದಮೇಲೆ ಒಂದು ಮುಖ್ಯವಾಹಿನಿಯಿಂದ ಹೊರಗುಳಿಯುವಾಗ ಎಲ್ಲರೂ ಕೈ ಬಿಟ್ಬಿಡ್ತಾರೆ. ಸಾಮಾನ್ಯವಾಗಿ ಆಯ್ತು ಬಿಡಪ್ಪ ಏನೋ ಹೋಯ್ತು ಬಂತು ಅನ್ನೋ ಥರ. ಆದರೆ ರಾಘವೇಂದ್ರ ರೆಡ್ಡಿಯವರು, ಪ್ರಸನ್ನ ಅವರು, ಒಂದು ರೀತಿ ನಮ್ಮ ವೆಂಕಟ್ ಎಲ್ಲ ಭಾಳ ಹಠಮಾರಿಗಳು, ಮೂವರು ಹಠಮಾರಿಗಳೇ. ಆ ಸಿನಿಮಾನ ನಾವು ಜನಕ್ಕೆ ತಲುಪಿಸ್ಲೇಬೇಕು, ಬೇರೆ ಬೇರೆ ಕಡೆಗೆ ತಲುಪಿಸ್ಲೇಬೇಕು ಅಂತ ಹೇಳಿ ಆ ಸಿನಿಮಾ ತಲುಪಿಸೋದಿದೆಯಲ್ಲ, ಇದು ನಮಗೆ ಒಂದು ಮಾದರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಒಂದು ಮಾದರಿ ಇದು. ನಾವು ಇದನ್ನ ಬೇರೆ ಬೇರೆ ಸಿನಿಮಾಗಳು ಕೂಡ ಇದನ್ನ ಫಾಲೋ ಮಾಡಬೇಕು ಅಂತ. ಯಾಕಂದ್ರೆ ಒಳ್ಳೆ ಕಂಟೆಂಟನ್ನ ರೀಚ್ ಮಾಡಿಸ್ಲೇಬೇಕು. ಆ ರೀಚ್ ಮಾಡೋಕ್ಕೆ ಏನೇನು ದಾರಿಗಳು ಸಾಧ್ಯತೆಗಳಿದೆಯೋ ಅದನ್ನು ಹುಡ್ಕೊಂಡು ಮಕ್ಕಳು ನಾವು ಅದನ್ನು ನೋಡಿದಾಗ ಸ್ಟೋರಿಯಲ್ಲಿ ನೋಡೋದು ಗೊತ್ತಾಗುತ್ತೆ, ಆ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ರು, ಎಷ್ಟು ಖುಷಿಯಾಗಿದ್ರು ಅಂತ. ಸೊ ಈ ಥರದೊಂದು ಪ್ರಯತ್ನ ಮಾಡಿದಾರಲ್ಲ, ಆ ಪ್ರಯತ್ನ ಮಾಡಿ 50 ದಿವಸಕ್ಕೆ ತಂದು ನಿಲ್ಲಿಸಿ ಇವತ್ತು ಒಂದು ಸಂಭ್ರಮ ಹಬ್ಬ ಮಾಡ್ತಿದ್ದಾರೆ. ಈ ಹಬ್ಬದಲ್ಲಿ ನಾವುಗಳು ಪಾಲ್ಗೊಂಡಿರೋದು ನಮಗೂ ಸಂತೋಷ. ಇಂಥ ಪ್ರಯತ್ನಗಳು ಮತ್ತೆ ಮತ್ತೆ ಆಗ್ತಾ ಇರಲಿ. ನಮ್ಮ ಭಾರತಿ ಟೀಚರ್, ನಮ್ಮ ಚಂದ್ರು ಸರ್, CK ಚಂದ್ರು ಸರ್, ನಮ್ಮ ಅಶ್ವಿನ್ ಆಗಲಿ, ಬೇರೆ ಇತರೆ ಕಲಾವಿದರು ಮತ್ತು ರೋಹಿತ್, ಎಲ್ಲ ಪಾತ್ರಗಳು ಕೂಡ ನಾನು ಆರಂಭದಲ್ಲೇ ಸಿನಿಮಾ ನೋಡಿದೆ. ಬಿಫೋರ್ ಫಸ್ಟ್ ಕಾಪಿ ಆದಮೇಲೆ ಸಿನಿಮಾ ನೋಡಿದೆ. ಈಗಲೂ ಕೂಡ ಆ ಎಲ್ಲ ಪಾತ್ರಗಳು ಕತೆ ನನ್ನ ಕಣ್ಣು ಕಟ್ಟಾಗಿದೆ. ವಿಶೇಷವಾಗಿ ನಮ್ಮ CK ಚಂದ್ರು ಅವರ ಅನೇಕ ಸಿನಿಮಾದಲ್ಲಿ ಕಡಿಮೆ ಇರ್ತಿತ್ತು, ಸಿನಿಮಾದಲ್ಲಿ ಪಾತ್ರದ ಇದು ಕಡಿಮೆ ಟೈಮ್ ಸ್ಪೇಸ್. ಬಟ್ ಇಡೀ ಸಿನಿಮಾದಲ್ಲಿ ಅವರು ಒಂದು ರೀತಿ ಸ್ವಲ್ಪ ಹಿಂದಕ್ಕೆ ಹೋಗಿ, ಅವರ ವಯಸ್ಸಿನಿಂದ ಹಿಂದಕ್ಕೆ ಹೋಗಿ ಮತ್ತೆ ಈ ವಯಸ್ಸಿಗೆ ಬಂದು ಆ ಥರದ್ದೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅವರ ಪಾತ್ರ ಆಗಲಿ, ಅವರ ಪಾತ್ರ ಪೋಷಣೆ ಆಗಲಿ. ಭಾರತಿ ಟೀಚರ್ 2024 ಶುರು ಆಯ್ತು ಅಂತ ಹೇಳಿದ್ರಲ್ಲ ಸಿನಿಮಾ, 26 ಬೆಳೆದು ನಿಂತ್ಬಿಟ್ಟಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೋಹಿತ್ ಕೂಡ ಅಷ್ಟೇ, ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರಸನ್ನ ತಾವೇ ಕಥೆ ಬರ್ಕೊಂಡು, ಸಂಭಾಷಣೆ ಬರ್ಕೊಂಡು ಸಂಗೀತವನ್ನು ಮಾಡಿದ್ರು. ಸಂಗೀತ ಕೂಡ ಯಾವುದೇ ಇದಕ್ಕಿಂತ ಕಡಿಮೆ ಏನಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಕಥೆಗೆ ಏನು ಬೇಕು ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ರಾಘವೇಂದ್ರ ರೆಡ್ಡಿ ಅವರ ಅವರ ಬೆನ್ತಟ್ಟುವಿಕೆ, ಇಡೀ ತಂಡಕ್ಕೆ ಅವರ ಬೆನ್ತಟ್ಟಿಗೆ ಕರ್ಕೊಂಡು ಹೋಗಿದ್ದು ಮುಂದಕ್ಕೆ ನಮ್ಮ ವೆಂಕಟ್ ಅವರ ಏನು ಅದರ ಸಹವರ್ತಿಯಾಗಿದ್ದು ಇವೆಲ್ಲ ಸೇರಿ ಇವತ್ತು ನಾವು 50ನೇ ದಿವಸದಲ್ಲಿ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳು, ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ, ವಿಶೇಷವಾಗಿ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಶುಭವಾಗಿ ಅಂತ ಹಾರೈಸ್ತೀನಿ. ಮುಂಚಿತವಾಗಿ ನಾನು ಇಲ್ಲಿ ಸಿಹಿಕಹಿ ಚಂದ್ರು ಸರ್ನ 2 ನಿಮಿಷ ಮಾತನಾಡಬೇಕು ಅಪೇಕ್ಷೆ. ನನ್ನ ಸೌಭಾಗ್ಯ 500ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಮೊದಲನೇ ಸಿನಿಮಾ ಇಷ್ಟು ದೊಡ್ಡ ಪಾತ್ರ ಸಿಕ್ಕಿರೋದು ನನಗೆ. ಬಹಳ ಜನಕ್ಕೆ ನಂಬಿಕೆನೇ ಇರಲಿಲ್ಲ ನನಗೆ ಒಂದು ಪಾತ್ರನ ನಿಭಾಯಿಸಬಲ್ಲೆ ನಾನು ಅಂತ. ಆದರೆ ಪ್ರಸನ್ನ ಅವರಿಗೆ ತುಂಬ ನಂಬಿಕೆ ಇತ್ತು. ಹಾಗಾಗಿ ನಾನು ಪ್ರಸನ್ನ ಅವರಿಗೆ ಆಭಾರಿಯಾಗಿದ್ದೇನೆ. ಅವರು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇಡೀ ಆ ಜರ್ನಿ ಏನಿತ್ತು ಫಸ್ಟ್ ಡೇಯಿಂದ ಕೊನೆಯ ದಿನ ತನಕ ಸಿನಿಮಾ ಬಿಟ್ಟು ಬೇರೆ ಏನು ಡಿಸ್ಕಷನ್ ಆಗಲಿಲ್ಲ ನನಗೂ ಅವ್ರಿಗೂ. ಅಷ್ಟು ಆಳವಾಗಿ ಅವರು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದು, ಅವರು ತಗೊಂಡಂಥ ಶ್ರಮ, ಅದೆಲ್ಲರ ಪ್ರತಿಫಲ, ಎಲ್ಲರ ಶ್ರಮದ ಪ್ರತಿಫಲ ಇವತ್ತಿನ ಈ ಸಮಾರಂಭ. ವೆಂಕಟಗೌಡ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್, ಒಂದು ದಿವಸಕ್ಕೂ ಸೆಟ್ ಬರಲಿಲ್ಲ ಅವರು. ಆಕ್ಚುಲ್ ಹೇಳ್ಬೇಕು, ಇವತ್ತೇ ಅವ್ರನ್ನ ನಾನು ನೋಡಿದ್ದು. ನಾನು ನೋಡೇ ಇರಲಿಲ್ಲ ಅವ್ರನ್ನ. ಅನುದಾತ್ರ ಅವರು ನಮ್ಗೆ ಯಾರು ಪರಿಚಯ ಮಾಡಿಕೊಡ್ಲಿಲ್ಲ, ನಾನೇ ಮಾಡಿದ್ದೆ. ಸೊ ಹಾಗಾಗಿ ಈ ಒಂದು ಸಮಾರಂಭ ಬಹಳ ಖುಷಿ ಕೊಡ್ತಾರ ವಿಚಾರ ಏನಂದ್ರೆ, ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ಭೇಟಿ ಮಾಡುವಂತ ಒಂದು ಸಮಯ, ಹಾಗೆ ಎಲ್ಲರ ಜೊತೆ ನಮ್ಮ ಖುಷಿಯನ್ನು ಹಂಚಿಕೊಳ್ಳುವಂತ ಸಮಯ. ಇಂಥ ಒಂದು ಖುಷಿಯಲ್ಲಿ ನಾನು ಭಾಗಿಯಾಗಿರೋದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಈ ಸಿನಿಮಾ ಆದಷ್ಟು ಬೇಗ 100 ದಿವಸ ಆಗಲಿ ಅಂತ ಆಶಿಸ್ತೀನಿ. ಆದಷ್ಟು ಬೇಗ 20 ದಿವಸ ಹಾಕೊಳ್ರಿ, ಮಾಡ್ರಿ, ಇಷ್ಟೇ. ಕೊನೆ ತನಕ ನಾವು ಕೇಳಿದಷ್ಟು ದಿವಸ ಅವರು ತಿಂಗಳ 30 ದಿವಸದಲ್ಲಿ 48 ದಿವಸ ಕೆಲಸ ಮಾಡ್ತಾರೆ. ಅವರು 48 ಕಾಲ್ ಶೀಟು ಮೇಡಮ್ ಕೇಳಿದ್ರೆ ಗೊತ್ತಾಗುತ್ತೆ. ತುಂಬಾನೇ
ಇದರಲ್ಲಿದೆ, ಅಂಥದ್ರಲ್ಲಿ ಅವ್ರು ಕೋಆಪರೇಟ್ ಮಾಡಿದಾರಲ್ಲ, ಅದನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ತಪ್ಪಲ್ಲ, ಅದು ಅಪರಾಧ ಆಗುತ್ತೆ. ಚಂದ್ರಣ್ಣ ತುಂಬಾ ಥ್ಯಾಂಕ್ಸ್ ಚಂದ್ರಣ್ಣ. ನೀವು ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದ್ದಾಗ ಗೊತ್ತಿಲ್ಲದೆ ಸೈಕಲ್ ತೋರಿಸ್ಬಿಟ್ಟಿದ್ವಿ ಅವತ್ತು, ನಿಜವಾಗ್ಲು. ಆಮೇಲೆ ಕ್ಷಮಿಸಿ, ತುಂಬಾ ಇದೆ ವಿಷಯ. ನಾನು ತುಂಬಾ ಹೃದಯದಿಂದ ಚಂದ್ರಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ಸಲ್ಲಲೇಬೇಕಾದಂತ ಗೌರವ. ದಯವಿಟ್ಟು ಈ ವಯಸ್ಸಲ್ಲಿ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಹಕಾರ ಅದನ್ನ ನಾವು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅದೇ ನಾನು ಹೇಳೋದಕ್ಕೆ ತಪ್ಪಲ್ಲ, ಅಪರಾಧ. ವಯಸ್ಸಾಗಿಲ್ಲ ಅವರಿಗೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಅವರು ಮಾತನಾಡ್ತಾರೆ. ಕೃಷಿ ಸ್ಟುಡಿಯೋಸ್ ಮೂಲಕ ಪ್ರೊಡ್ಯೂಸ್ ಮಾಡಿರುವಂತಹ ಭಯ ಬ್ರಹ್ಮ ಸ್ವರೂಪ ಸಿನಿಮಾದ ಇದು ನಮ್ಮ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಿನಿಮಾ. ಇದು ನಾನು ಮತ್ತೆ ವೆಂಕಟರಾವ್ ಅವರು ಸೇರಿ ಮಾಡ್ತಾ ಇದ್ದೀವಿ. ಸುಬ್ರಹ್ಮಣ್ಯ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಮೂಲತಃ ತೆಲುಗು ಅವರು. ಸೊ ನಾವು ಇಬ್ಬರು ಮತ್ತೆ ನಾನು ಸೇರಿ ಮಾಡ್ತಾ ಇದ್ದೀವಿ. ಮತ್ತೆ ಶ್ರೀನಿವಾಸ ರಾವ್ ಸರ್ ನಮ್ದು ಕೋ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ಸದ್ಯದಲ್ಲೇ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಟೀಮ್ ಎಲ್ಲ ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು. ರೋಹಿತ್ ಇದರಲ್ಲಿ ಮೇನ್ ಲೀಡ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಅಣ್ಣ ಪ್ರಸನ್ನ ಒಂಚೂರು ಸೈಡ್ ಹಂಗೆ. ಹಾಂ ಜಿ ಎಂ ಹರ್ಷ ಅವರು ಸ್ಲೋ ಗಿಫ್ಟ್ ಕಟೌಟ್ ಗಿಫ್ಟ್. ಒಂದು 1,000 ನಿಮಿಷ.